ನಮಸ್ಕಾರ ವಿದ್ಯಾರ್ಥಿಗಳೇ. 2020-21ನೇ ಸಾಲಿನ NTSC NMS ಪರೀಕ್ಷೆಗಳು ನಡೆಯಲಿದ್ದು, ಈ NTSC ಪರೀಕ್ಷೆಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ರಾಜ್ಯಶಾಸ್ತ್ರ ವಿಷಯದಲ್ಲಿ ಹೇಗೆಲ್ಲ ಪ್ರಶ್ನೆಗಳು ಬರಬಹುದು ಎಂಬ ವಿಷಯವನ್ನು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರಶ್ನೆಗಳಲ್ಲಿ ಪಟ್ಟಿ ಎನಲ್ಲಿ ಕೆಲವು ಪರಿಕಲ್ಪನೆಗಳನ್ನು, ಹಾಗೆ ಪಟ್ಟಿ ಬಿಯಲ್ಲಿ ಅದಕ್ಕೆ ಸಂಬಂಧಿಸಿದ ವಿವರಣೆಗಳನ್ನು ನೀಡಿದ್ದಾರೆ. ಅವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಬೇಕಾಗುತ್ತೆ. ಇನ್ ಇಂಗ್ಲೀಷ್, ಮ್ಯಾಚ್ ಲಿಸ್ಟ್ ಎ ಕಾನ್ಸೆಪ್ಟ್ಸ್ with list B description and select the correct matched codes given below. ಪಟ್ಟಿ 1 ಜಾತ್ಯತೀತತೆ ಸೆಕ್ಯುಲರ್, ಬಿ ಸಮಾಜವಾದಿ ಸೋಷಲಿಸ್ಟ್, ಸಾರ್ವಭೌಮತೆ ಸಾವರಿಂಟಿ, ಗಣರಾಜ್ಯ ರಿಪಬ್ಲಿಕ್ ಅಂತ ಕೊಟ್ಟಿದ್ದಾರೆ. ಪರಿಕಲ್ಪನೆಗಳವು. ಅದಕ್ಕೆ ಸಂಬಂಧಿಸಿದಂಥ ವಿವರಣೆಗಳು ಬಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಆಯ್ಕೆ, ದ ಹೆಡ್ ಆಫ್ ದಿ ಸ್ಟೇಟ್ ಎಲೆಕ್ಟೆಡ್ ಬೈ ಪೀಪಲ್, ರಾಷ್ಟ್ರವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಸ್ವಾತಂತ್ರ್ಯ, ಕಂಟ್ರಿ ಫ್ರೀ ಫ್ರಮ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸಸ್, ಅಂಡ್ ಜನರು ತಮ್ಮ ಆಯ್ಕೆಯ ಧರ್ಮದ ಅನುಸರಣೆ, ಫಾಲೋ ಎನಿ ರಿಲಿಜಿಯನ್ ಆಫ್ ಪೀಪಲ್ಸ್ ಚಾಯ್ಸ್ ಅಂತ ಇದೆ. ಅದಕ್ಕೆ ಜಾತ್ಯತೀತತೆ ಎಂದು ತೆಗೆದುಕೊಂಡಾಗ ಜನರು ತಮ್ಮ ಆಯ್ಕೆಯ ಧರ್ಮದ ಅನುಸರಣೆ, ಸಮಾಜವಾದಿ ಅಂದಾಗ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ, ಸಾವರಿಂಟಿ ಅಥವಾ ಸಾರ್ವಭೌಮತೆ ಅಂತಂದರೆ ರಾಷ್ಟ್ರವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಸ್ವಾತಂತ್ರ್ಯವನ್ನು ಪಡೆದಿದೆ. ಗಣರಾಜ್ಯ ಅಂತಂದರೆ ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಆಯ್ಕೆ ಎಂಬುದು ಸರಿಯಾಗಿರೋದರಿಂದ ಅದಕ್ಕೆ ಸಂಬಂಧಿಸಿದಂಥ ಆಯ್ಕೆಯನ್ನು ಕೆಳಗೆ ಉತ್ತರವನ್ನಾಗಿ ನೀಡಲಾಗಿದೆ. ಹಾಗೆ ಎರಡನೇ ಪ್ರಶ್ನೆ, ಇದು ನೇರವಾದ ಪ್ರಶ್ನೆ ಅಥವಾ ಸರಳವಾದ ಪ್ರಶ್ನೆ ಅಂತ ಕರೀಬೋದು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವಿವರಿಸಿದ್ದಾರೆ? ಇನ್ ಇಂಗ್ಲೀಷ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ಡಿಸ್ಕ್ರೈಬ್ಡ್ ಬೈ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡು ಬರಬೇಕಿದೆ. ಸೊ ಇದಕ್ಕೆ ಉತ್ತರ ನಾವು ಮೂಲಭೂತ ಹಕ್ಕುಗಳನ್ನು ಓದ್ಕೊಂಡಿರಬೇಕು. ಆ ಮೂಲಭೂತ ಹಕ್ಕುಗಳಲ್ಲಿ ಕೊನೆಯ ಹಕ್ಕಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ರೈಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಎಂಬುದು ರೈಟ್ ಆನ್ಸರ್. ಮೂರನೇ ಪ್ರಶ್ನೆ ಕೂಡ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಅಂತಿಮ ಅಧಿಕಾರವು ಇದರಲ್ಲಿದೆ. ಇನ್ ಇಂಗ್ಲೀಷ್, ದ ಅಲ್ಟಿಮೇಟ್ ಪವರ್ ಆಫ್ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಈಸ್ ವಿತ್ ದ. ಉತ್ತರ ಸರ್ವೋಚ್ಚ ನ್ಯಾಯಾಲಯ. ಇನ್ ಇಂಗ್ಲೀಷ್, ಸುಪ್ರೀಂ ಕೋರ್ಟ್. ಹಾಗೆ ನಾಲ್ಕನೇ ಪ್ರಶ್ನೆ, ಪ್ರಜಾಪ್ರಭುತ್ವವನ್ನು ಮೌಲ್ಯೀಕರಿಸುವ ದೃಷ್ಟಿಕೋನದಲ್ಲಿ ಯಾವುದು ಗುಂಪಿಗೆ ಸೇರುವುದಿಲ್ಲ ಎಂಬುದನ್ನು ಗುರುತಿಸಿ ನಾವು OMRಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಇನ್ ಇಂಗ್ಲೀಷ್, ಇನ್ ದ ಎಕ್ಸ್ಟೆಂಟ್ ಆಫ್ ಅಸೆಸಿಂಗ್ ಡೆಮೋಕ್ರಸಿ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಹಾರ್ಡ್ ಒನ್ ಔಟ್. ಇದಕ್ಕೆ 4 ಆಯ್ಕೆಗಳಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು, ವ್ಯಕ್ತಿಯ ಗೌರವ ಮತ್ತು ಘನತೆ, ಬಹುಸಂಖ್ಯಾತರ ಆಳ್ವಿಕೆ, ಕಾನೂನಿನ ಮುಂದೆ ಸಮಾನತೆ ಎಂಬ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್, ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್, ಮೆಜಾರಿಟಿ ರೂಲ್, ಈಕ್ವಲ್ ಟ್ರೀಟ್ಮೆಂಟ್ ಬಿಫೋರ್ ಲಾ ಎಂಬ 4 ಆಯ್ಕೆಗಳನ್ನು ಕೊಟ್ಟಿದ್ದು ಅದರಲ್ಲಿ ಉತ್ತರ ಮೆಜಾರಿಟಿ ರೂಲ್, ಕನ್ನಡದಲ್ಲಿ ಬಹುಸಂಖ್ಯಾತರ ಆಳ್ವಿಕೆ ಎಂಬತಕ್ಕಂಥ ಒಂದು ಆಯ್ಕೆ
ಅದಕ್ಕೆ ಸರಿ ಹೊಂದೋದಿಲ್ಲ, ಅದಕ್ಕೆ ಇದು ಉತ್ತರವಾಗಿರುತ್ತೆ. ಹಾಗೆ 5ನೇ ಪ್ರಶ್ನೆಯಾಗಿ ಈ ಕೆಳಗಿನ ಲಕ್ಷಣಗಳ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಎಂಬ ಪ್ರಶ್ನೆ ಇದೆ. ಇದಕ್ಕೆ 3 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆ 3 ಇದರಲ್ಲಿ ಮೊದಲನೇದು ಭಾರತ ಮತ್ತು ಚೀನಾ ಇದರ ಭಾಗಿದಾರ ರಾಷ್ಟ್ರಗಳು. ಎರಡನೇದು ಜವಾಹರ್ಲಾಲ್ ನೆಹರು ಮತ್ತು ಚೌಹಾನ್ಲಾಯ್ ಇದರ ಸೃಷ್ಟಿಕರ್ತರು. ಹಾಗೆ 1954 ಜೂನ್ ತಿಂಗಳಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದರು, ಅಥವಾ ಈ ತಿಂಗಳಲ್ಲಿ ಇದು ಉಂಟಾಯಿತು ಅಂತ ಇದೆ. ಇದಕ್ಕೆ ಇನ್ ಇಂಗ್ಲೀಷ್, ಚೂಸ್ ದ ಕರೆಕ್ಟ್ ಆಪ್ಷನ್ ದ ಬೇಸಿಸ್ ಆಫ್ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್. ಸೊ ನಂಬರ್ ಎ, India and China are the participatory nations. Jawaharlal Nehru and Chauhanlai was the founder of this, and it happened in 1954 June. So right answer is ಪಂಚಶೀಲ ಪ್ರಿನ್ಸಿಪಲ್ಸ್ ಆರ್ ಪಂಚಶೀಲ ತತ್ವಗಳು ಎಂಬತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 6ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 352ನೇ ವಿಧಿಯಂತೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾಗಿದೆ ಅಂತ ಇದೆ. ಇದು ರಾಷ್ಟ್ರಪತಿಗಳಿಗೆ ಇರತಕ್ಕಂಥ ಒಂದು ವಿಶೇಷ ಅಧಿಕಾರ, ತುರ್ತು ಪರಿಸ್ಥಿತಿಗಳನ್ನು ಘೋಷಿಸ್ತಕ್ಕಂಥ ಅಧಿಕಾರ ಇರುತ್ತೆ. ಅದರಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸ್ಬೋದು ರಾಷ್ಟ್ರಪತಿಯವರು. ಮೊದಲನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ, ಮೂರನೇದು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಘೋಷಿಸ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಯವ್ರಿಗೆ ಇರುತ್ತೆ. ಅದರಲ್ಲಿ ಮೊದಲನೇದು 352ನೇ ವಿಧಿ ಏನು ಹೇಳುತ್ತೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಬಗ್ಗೆ ಹೇಳುತ್ತೆ. ಆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ಸಂದರ್ಭಗಳಲ್ಲಿ ರಾಜ್ಯಪಾಲರು ಘೋಷಿಸ್ಬೋದು ಎಂಬ ಆಯ್ಕೆಗಳನ್ನು ಕೆಳಗೆ ಕೊಟ್ಟಿದೆ. ಮೊದಲನೇದು ಇದರಲ್ಲಿ ಬಾಹ್ಯ ಆಕ್ರಮಣ ಆದಾಗ, ಎರಡನೇದು ಸಶಸ್ತ್ರ ದಂಗೆ ಉಂಟಾದಾಗ, ಸರ್ಕಾರದ ಅಸ್ಥಿರತೆ ಉಂಟಾದಾಗ, ಹಾಗೆ ಹಣಕಾಸು ಮುಗ್ಗಟ್ಟು ಸಂಭವಿಸಿದಾಗ ಎಂಬತಕ್ಕಂಥ ಆಯ್ಕೆಗಳನ್ನು ನೀಡಿದೆ. ಇನ್ ಇಂಗ್ಲೀಷ್, ಅಂಡರ್ ವಾಟ್ ಸರ್ಕಮ್ಟೆನ್ಸಸ್ ಕ್ಯಾನ್ ದ ಇಂಡಿಯನ್ ಪ್ರೆಸಿಡೆಂಟ್ ಪ್ರೊಕ್ಲೈಮ್ ಎಮರ್ಜೆನ್ಸಿ ಅಕಾರ್ಡಿಂಗ್ ಟು ದಿ ಆರ್ಟಿಕಲ್ 352 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಆಪ್ಷನ್ಸ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್, ಆರ್ಮ್ಡ್ ರೆಬಿಲಿಯನ್ ಆ್ಯಂಡ್ ಇನ್ಸ್ಟೆಂಟಬಿಲಿಟಿ ಆಫ್ ಗೌರ್ನಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ 4 ಆಯ್ಕೆಗಳನ್ನು ಕೊಟ್ಟಿದೆ. ಅದರಲ್ಲಿ ನಾವು ನೋಡಿದಾಗ 1 and 2 ಆರ್ ದ ರೈಟ್ ಆನ್ಸರ್. 1 and 2. 1 and 2 means 1 and 2 means here external aggression and armed rebellion. This is the correct answer. And ಏಳನೇದಾಗಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರ್ಕಾರದ ಅಧಿಕಾರಗಳನ್ನು 3 ಪಟ್ಟಿಗಳಲ್ಲಿ ವಿಭಜಿಸಿರ್ತಾರೆ ಅಂತ ನೀವು ಓದಿರ್ತೀರ. 3 ಪಟ್ಟಿಗಳು ಯಾವಪ್ಪ ಅಂದರೆ, ಒಂದು ಕೇಂದ್ರ ಪಟ್ಟಿ, ಒಂದು ರಾಜ್ಯ ಪಟ್ಟಿ, ಮತ್ತೊಂದು ಸಮವರ್ತಿ ಪಟ್ಟಿ ಅಂತ. ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಹಾಗೆ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ನಿಯಮಗಳನ್ನು ರೂಪಿಸ್ತಕ್ಕಂಥ ಕಾನೂನನ್ನು ತರ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಹಾಗೆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಕಾನೂನನ್ನು ರೂಪಿಸ್ಬೋದು, ನಿಯಮಗಳನ್ನು ಜಾರಿ ಮಾಡ್ಬೋದು ಎಂಬತಕ್ಕಂಥದ್ದು ನೀವು ಓದಿದ್ದೀರಾ. ಸೊ ಅದರಲ್ಲಿ ಇಲ್ಲಿ ಪಟ್ಟಿ ಎ ಅಲ್ಲಿ ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಬಿ ಪಟ್ಟಿಯಲ್ಲಿ, ಇನ್ನೊಂದು ಪಟ್ಟಿಯಲ್ಲಿ ಅರಣ್ಯಗಳು, ಆರೋಗ್ಯ, ಶಿಕ್ಷಣ ಎಂಬುದಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿ ಹೊಂದತಕ್ಕಂಥದ್ದು ಯಾವುದು ಅಂತ ನೋಡಿದಾಗ, ಸೆಂಟ್ರಲಲ್ಲಿ ಫಾರೆಸ್ಟು ಬರಲ್ಲ, ಹೆಲ್ತು ಸ್ಟೇಟ್ಗೆ ಬರುತ್ತೆ, ಎಜುಕೇಷನ್ನು ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಯಾವುದಪ್ಪ ಅಂತಂದರೆ ಬಿ ಮತ್ತು ಸಿ. ಹಾಗೆ 8ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ 5 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಪಂಚಾಯಿತಿಗಳು, ಮುನ್ಸಿಪಾಲಿಟಿಗಳು, ಶಾಸಕಾಂಗ ಸಭೆಗಳು, ರಾಜ್ಯಸಭೆ,
ಮತ್ತು ಲೋಕಸಭೆ ಎಂಬ 5 ಅಂಶಗಳು ಕೊಟ್ಟಿದ್ದಾರೆ. ಈ 5 ಅಂಶಗಳಲ್ಲಿ ಯಾವುದರಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸೌಲಭ್ಯ ಇದೆ ಎಂಬುದನ್ನು ನಾವು ಗ್ರಹಿಸಬೇಕಾಗುತ್ತೆ. ಇನ್ ಇಂಗ್ಲೀಷ್, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಸರ್ವ್ಡ್ ಸೀಟ್ಸ್ ಫಾರ್ ರಿಸರ್ವ್ಡ್ seats for women? So the options are panchayats, municipalities, legislative assemblies, Rajya Sabha and Lok Sabha. So answer is municipalities and gram panchayats are ಆಗಿರೋದ್ರಿಂದ 1 ಮತ್ತು 2 ಮಾತ್ರ ಎಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ 9ನೇ ಪ್ರಶ್ನೆ, ಭಾರತದಲ್ಲಿ ಈ ಕೆಳಗಿನವರಲ್ಲಿ ಯಾರು ಸಾಮಾನ್ಯವಾಗಿ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗ್ತಾರೆ ಎಂತಕ್ಕಂಥದ್ದು ಪ್ರಶ್ನೆ. ಅದರಲ್ಲಿ ಯಾರು ಆಯ್ಕೆ ಆಗ್ತಾರೆ ಅಂತೇಳಿ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಅಂತ ಕೊಟ್ಟಿದ್ದಾರೆ. ಇನ್ ಇಂಗ್ಲೀಷ್, ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ಆರ್ generally elected indirectly in India? So options are members of Lok Sabha, members of Rajya Sabha, president and vice president. So here 2, 3 and 4 are the right answers, because 10ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಗುಂಪನ್ನು ಆರಿಸಿ ಅಂತ. ಇನ್ ಇಂಗ್ಲೀಷ್, ಐಡೆಂಟಿಫೈ ದ ರೈಟ್ ಸೆಟ್ ಫ್ರಮ್ ದಿ ಫಾಲೋಯಿಂಗ್. ಇದರಲ್ಲಿ ಕೆಲವು ಸೈನಿಕ ತರಬೇತಿ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಆ ಸೈನಿಕ ತರಬೇತಿ ಸಂಸ್ಥೆಗಳಿರ್ತಕ್ಕಂಥ ಕೇಂದ್ರಗಳು ಅನ್ನು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ, ರಕ್ಷಣಾ ಸೇನಾ ಸಿಬ್ಬಂದಿ ಕಾಲೇಜು, ರಾಷ್ಟ್ರೀಯ ರಕ್ಷಣಾ ಕಾಲೇಜು, ಭಾರತೀಯ ಮಿಲಿಟರಿ ಅಕಾಡೆಮಿ, ಹಾಗೆ ಅಧಿಕಾರಿಗಳ ತರಬೇತಿ ಶಾಲೆ ಎಂಬ ಆಯ್ಕೆಗಳನ್ನು ಕೊಟ್ಟಿದ್ದು. ಬಿ ಪಟ್ಟಿಯಲ್ಲಿ ವೆಲ್ಲಿಂಗ್ಟನ್, ಡೆಹ್ರಾಡೂನ್, ಖಡಕವಾಸ್ಲಾ, ಚೆನ್ನೈ ಮತ್ತು ನವದೆಹಲಿ ಎಂಬ ಕೇಂದ್ರಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಸರಿಯಾಗಿ ಮಾರ್ಕ್ ಮಾಡ್ತಾ ಹೋದಾಗ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಇರತಕ್ಕಂಥದ್ದು ಖಡಕವಾಸ್ಲಾದಲ್ಲಿ, ಹಾಗೆ ರಕ್ಷಣಾ ಸೇನಾ ಸಿಬ್ಬಂದಿ ಕಾಲೇಜು ಇರೋದು ವೆಲ್ಲಿಂಗ್ಟನ್ನಲ್ಲಿ, ಹಾಗೆ ರಾಷ್ಟ್ರೀಯ ರಕ್ಷಣಾ ಕಾಲೇಜು ಇರ್ತಕ್ಕಂಥದ್ದು ನವದೆಹಲಿಯಲ್ಲಿ, ಹಾಗೆ ಭಾರತೀಯ ಮಿಲಿಟರಿ ಅಕಾಡೆಮಿ ಇರ್ತಕ್ಕಂಥದ್ದು ಡೆಹ್ರಾಡೂನಲ್ಲಿ, ಹಾಗೆ ಅಧಿಕಾರಿಗಳ ತರಬೇತಿ ಶಾಲೆ ಇರ್ತಕ್ಕಂಥದ್ದು ಚೆನ್ನೈನಲ್ಲಿ. ಅದನ್ನು ಕರೆಕ್ಟಾಗಿ ಗುರುತಿಸ್ಕೋಬೇಕಾಗುತ್ತೆ. ಇನ್ ಇಂಗ್ಲೀಷ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಡಿಫೆನ್ಸ್ ಪರ್ಸನಲ್ ಕಾಲೇಜ್, ನ್ಯಾಷನಲ್ ಡಿಫೆನ್ಸ್ ಕಾಲೇಜ್, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂಡ್ ಆಫೀಸರ್ಸ್ ಟ್ರೈನಿಂಗ್ ಸ್ಕೂಲ್. ಇನ್ ಬಿ ಲಿಸ್ಟ್, ವೆಲ್ಲಿಂಗ್ಟನ್, ಡೆಹ್ರಾಡೂನ್, ಖಡಕವಾಸ್ಲಾ, Chennai and New Delhi. So for that, A is 3, B 1, C 5, D 2, E 4 are the correct answers. 11ನೇ ಪ್ರಶ್ನೆ, ಪಟ್ಟಿ 1ರ ಅಂಶಗಳನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಈ ಕೆಳಗೆ ನೀಡಿರುವ ಸಂಕೇತಾಕ್ಷರಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಎಂಬುದಾಗಿದೆ. ಇನ್ ಇಂಗ್ಲೀಷ್, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ. ದ ಲಿಸ್ಟ್ ಈಸ್ ಸರ್ಕಾರದ ರೂಪಗಳು. ಅದರಲ್ಲಿ ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರ, ಅಧ್ಯಕ್ಷೀಯ ಸರ್ಕಾರ ಮತ್ತು ಸಂಸದೀಯ ಸರ್ಕಾರ ಅಂತ ಎ ಪಟ್ಟಿ ಇದೆ. ಹಾಗೆ ಬಿ ಪಟ್ಟಿಯಲ್ಲಿ ಅಧಿಕಾರ ಹಂಚಿಕೆ, ಆಡಳಿತಾತ್ಮಕ ಕಾನೂನು, ಸಾಮೂಹಿಕ ಜವಾಬ್ದಾರಿ, ಅಧಿಕಾರ ಪ್ರತ್ಯೇಕತೆ ಎಂಬ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಇನ್ ಇಂಗ್ಲೀಷ್, ಯುನಿಟರಿ ಗೌರ್ಮೆಂಟ್ ಸಿಸ್ಟಮ್, ಫೆಡರಲ್ ಗೌರ್ಮೆಂಟ್ ಸಿಸ್ಟಮ್,
presidential government and cabinet government. In list B, division of powers, administrative law, collective personal sovereignty and separation of powers. And answer is A ಗೆ 2, B ಗೆ 1, C ಗೆ 4, D ಗೆ 3 ಸರಿಯಾದ ಉತ್ತರ ಆಗಿರುತ್ತೆ. 12ನೇ ಪ್ರಶ್ನೆ, ಭಾರತದ ರಾಜಕೀಯ ಪಕ್ಷಗಳ ಪಟ್ಟಿಯನ್ನು ಈ ಕೆಳಗೆ ನೀಡಲಾಗಿದೆ. ಆ ನೀಡಿರ್ತಕ್ಕಂಥ ಪಟ್ಟಿಯಲ್ಲಿ CPI, ಬಹುಜನ ಸಮಾಜ ಪಾರ್ಟಿ, ಅಕಾಲಿ ದಳ, ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ, BJP, DMK ಎಂಬ ಪಕ್ಷಗಳ ಹೆಸರನ್ನು ಕೊಟ್ಟಿದ್ದು, ಆ ಪಕ್ಷಗಳಲ್ಲಿ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಪಕ್ಷಗಳು ಎಂಬುದಾಗಿ ವರ್ಗೀಕರಿಸಿರ್ತಕ್ಕಂಥ ಸರಿಯಾದ ಗುಂಪನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇನ್ ಇಂಗ್ಲೀಷ್, ದ ಫಾಲೋಯಿಂಗ್ ಆರ್ ದ ಲಿಸ್ಟ್ ಆಫ್ ಇಂಡಿಯನ್ ಪೊಲಿಟಿಕಲ್ ಪಾರ್ಟೀಸ್. ದ ಪಾರ್ಟೀಸ್ ಆರ್ CPI, ಬಹುಜನ ಸಮಾಜ ಪಾರ್ಟಿ, ಅಕಾಲಿ ದಲ್, ನ್ಯಾಷನಲ್ ಕಾಂಗ್ರೆಸ್, BJP and DMK. So which one of the following groups indicates the sets of regional and national parties respectively? So answer is C, D, F are the national parties and A, B, E are the regional parties. So next 12ನೇ ಪ್ರಶ್ನೆ, ಭಾರತದ ಚುನಾವಣೆ ಪ್ರಕ್ರಿಯೆಯ ಹಂತಗಳನ್ನು ಈ ಕೆಳಗೆ ನೀಡಲಾಗಿದೆ. ಹಂತಗಳಲ್ಲಿ ಮೊದಲನೇದು ನಾಮಪತ್ರ ಪರಿಶೀಲನೆ, ಮತ ಎಣಿಕೆ, ಅಧಿಸೂಚನೆ, ಪ್ರಚಾರ, ಹಾಗೆ ಮತದಾನದ ದಿನ, ಉಮೇದುವಾರಿಕೆ ಸಲ್ಲಿಕೆ, ಉಮೇದುವಾರಿಕೆ ಹಿಂಪಡೆಯುವಿಕೆ. ಇವು ಚುನಾವಣಾ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಹಂತಗಳು. ಈ ಹಂತಗಳನ್ನು ಕ್ರಮಬದ್ಧವಾಗಿ ಬರೀಬೇಕು. ಅಲ್ಲೆಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಕ್ರಮಬದ್ಧವಾಗಿ ಬರೀಬೇಕು. ಅದರಲ್ಲಿ ಮೊದಲನೇದು ಯಾವುದು ಬರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಮೊದಲು ಅಧಿಸೂಚನೆ ಹೊರಡಿಸ್ತಾರೆ. ಅಧಿಸೂಚನೆ ಹೊರಡಿಸಿದ ನಂತರ ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಉಮೇದುವಾರಿಕೆ ಸಲ್ಲಿಸಿದ ನಂತರ ನಾಮಪತ್ರ ಪರಿಶೀಲನೆ ಮಾಡ್ತಾರೆ. ನಾಮಪತ್ರ ಪರಿಶೀಲನೆ ಮಾಡಿದ್ದಾದಮೇಲೆ ಉಮೇದುವಾರಿಕೆ ಹಿಂಪಡೀಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಾರೆ. ಉಮೇದುವಾರಿಕೆ ಹಿಂಪಡೆದ ನಂತರ ಕಣದಲ್ಲಿರ್ತಕ್ಕಂಥವರು ಪ್ರಚಾರ ಕಾರ್ಯವನ್ನು ಮಾಡ್ಬೋದು. ಪ್ರಚಾರ ಮಾಡಿದ ನಂತರ ಮತದಾನದ ದಿನ ಆಗಿರುತ್ತೆ. ಮತದಾನ ಆದ ತಕ್ಷಣ ಮತ ಎಣಿಕೆ ಮಾಡಲಾಗುತ್ತೆ. ಹೀಗೆ ಹಂತಗಳು ಇರುತ್ತೆ. ಇವುಗಳನ್ನು ಕ್ರಮಬದ್ಧವಾಗಿ ಜೋಡಿಸಬೇಕಾಗುತ್ತೆ. ನೋಡಿ, ದ ಪ್ರೋಸೆಸ್ ಆಫ್ ಇಂಡಿಯನ್ ಎಲೆಕ್ಷನ್ ಈಸ್ ಗಿವನ್ ಬಿಲೋ. ಒಂದು ಸ್ಕ್ರೂಟ್ನಿ ಆಫ್ ನಾಮಿನೇಷನ್, ಕೌಂಟಿಂಗ್, ನೋಟಿಫಿಕೇಷನ್, ಕಂಪೇನ್, ಎಲೆಕ್ಷನ್ ಡೇ, ನಾಮಿನೇಷನ್ and withdrawal of nomination. So the correct sequence of election process is C, that means ಅಧಿಸೂಚನೆ, F ಉಮೇದುವಾರಿಕೆ ಸಲ್ಲಿಕೆ, ನಾಮಪತ್ರ ಪರಿಶೀಲನೆ, ಹಾಗೆ ಉಮೇದುವಾರಿಕೆ ಹಿಂಪಡೆಯುವಿಕೆ, ನಂತರ ಪ್ರಚಾರ, ಮತದಾನದ ದಿನ, ಹಾಗೆ ಮತ ಎಣಿಕೆ ಆಗಿರುತ್ತೆ. ಅದಕ್ಕೆ CF, A, G, D, E, B ಎಂಬತಕ್ಕಂಥದ್ದು ಸರಿಯಾದ ಸೀಕ್ವೆನ್ಸ್ ಅಥವಾ ಕ್ರಮ ಆಗಿರುತ್ತೆ. 14ನೇ ಪ್ರಶ್ನೆ, ಹೇಳಿಕೆ A ಮತ್ತು R ಎರಡನ್ನೂ ಪರಿಗಣಿಸಿ ನೀಡಿರುವ ಸಂಕೇತಾಕ್ಷರಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ. ಅದಕ್ಕೆ ಮೊದಲನೇದು ಪ್ರತಿಪಾದನೆ, ಭಾರತದ ಸಂವಿಧಾನವು ಅರೆ ಸಂಯುಕ್ತವಾಗಿದೆ. ಕಾರಣ R, ಇದು ರಾಜ್ಯ ಸರ್ಕಾರಗಳಿಗಿಂತಲೂ ಹೆಚ್ಚಿನ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದೆ. ಇನ್ ಇಂಗ್ಲಿಷ್, ಅಸರ್ಟೇಷನ್ A, ಪೀಪಲ್ಸ್ courts came into existence in 1985.
in India. Reason: the legal procedure is time consuming and expensive in India. ಸೊ ಇದರಲ್ಲಿ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಬಿ ಎರಡೂ ಸರಿ ಮತ್ತು ಆರ್ ಮತ್ತು ಎನ ಸರಿಯಾದ ವಿವರಣೆಯಲ್ಲ. ಎ ಸರಿ ಆದರೆ ಆರ್ ತಪ್ಪು, ಆರ್ ಸರಿ ಆದರೆ ಎ ತಪ್ಪು ಅಂತ ಇದೆ. ಇದರಲ್ಲಿ ಉತ್ತರ ಏನಪ್ಪ ಅಂತಂದರೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. 15ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಹೇಳಿಕೆ: ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆ ಜಾರಿಯಲ್ಲಿದೆ. ಹೇಳಿಕೆ 2 ಬಿ, ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳು ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿದ್ದಾರೆ. ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ. ಇನ್ ಇಂಗ್ಲಿಷ್, ಕನ್ಸಿಡರ್ ದ ಫಾಲೋಯಿಂಗ್ ಟೂ ಸ್ಟೇಟ್ಮೆಂಟ್. There is parliamentary system of government in India. Statement: the president in the Indian political system in real head of the executive. Reference that to the above statement. ಇಲ್ಲಿ ಹೇಳಿಕೆ ಎ ಮಾತ್ರ ಸರಿ ಇದೆ ಎಂಬತಕ್ಕಂಥದ್ದು ಸರಿಯಾದ ಉತ್ತರ. ಸ್ಟೇಟ್ಮೆಂಟ್ ಎ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 16. ಪ್ರತಿಪಾದನೆ ಎ, ಭಾರತದಲ್ಲಿ ಜನತಾ ನ್ಯಾಯಾಲಯಗಳು 1985ರ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದವು. ಸಮರ್ಥನೆ: ಭಾರತದಲ್ಲಿ ನ್ಯಾಯ ವಿತರಣೆಯು ವಿಳಂಬ ಮತ್ತು ವೆಚ್ಚದಾಯಕವಾಗಿದೆ. ಸೊ ಆನ್ಸರ್ ಈಸ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಎ ಮತ್ತು ಆರ್ ಎರಡೂ ಸರಿ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಮಕ್ಕಳೇ, ಇಷ್ಟೊತ್ತು ನೀವು ರಾಜ್ಯಶಾಸ್ತ್ರದ ಹಲವು ಪ್ರಶ್ನೆಗಳನ್ನ ತಿಳ್ಕೊಂಡ್ರಿ. ರಾಜ್ಯಶಾಸ್ತ್ರದಲ್ಲಿ ಇನ್ನೂ 4 ಪಾಠಗಳಷ್ಟು ಸಿಲೆಬಸ್ ಇದೆ. ಅದನ್ನು ಮುಂದಿನ CD ಯಲ್ಲಿ ನಿಮಗೆ ಮಾಹಿತಿಯನ್ನು ನೀಡಲಾಗುವುದು. ಎಲ್ಲರಿಗೂ ನಮಸ್ಕಾರ. ಶುಭವಾಗಲಿ.